ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾರ್ಸ್ ಪಾರ್ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಹಾಗೆ ಮಾರ್ನಿಂಗ್ ಎದ್ಬಿಟ್ಟು ಒಂದು ಲೋಟ ನೀರಿಗೆ 2 ಚಮಚ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ. ಈ ನೀರನ್ನು ಕುಡಿಯೋದ್ರಿಂದ ದೇಹಕ್ಕೆ ತುಂಬ ಲಾಭಗಳಿದಾವೆ. ಅಂದರೆ ನಮಗೆ ತುಂಬ ಬಾಡಿ ಹೀಟ್ ಆದಾಗ ಜೀರಿಗೆ ನೀರು ಕಾಸ್ಕೊಂಡು ಕುಡಿಬೇಕು. ಹಾಗೆ ತೂಕ ಇಳಿಸೋರಿಗಂತೂ ಇದು ಬೆಸ್ಟ್ ಮನೆ ಮದ್ದು ಅಂತ ಹೇಳ್ಬೋದು. ನಾವು ಹಾಸ್ಪಿಟ್ಲಿಗಿಂತ ಮನೆ ಮದ್ದೇ ಮಾಡಬೇಕು. ಹಾಗೆ ಒಂದು ರೌಂಡ್ ವಾಕ್ ಹೋಗಿ ಬಂದು ಬೆಳಗ್ಗೆ ಜೀರಿಗೆ ನೀರು ಕಾಸ್ಕೊಂಡು ಕುಡಿದು ಅದಾದಮೇಲೆ ಸ್ವಲ್ಪ ಅಲ್ಲೇ ನಮ್ಮ ಟೆರೆಸ್ ಮೇಲೇ ಸ್ವಲ್ಪ ವಾಕಿಂಗ್ ಮಾಡಿ, ಅಂದರೆ ಇಲ್ಲಿ ಗಿಡ ಮರ ಎಲ್ಲ ಇರೋದ್ರಿಂದ ನಿಶಬ್ದವಾಗಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಆ ಫೀಲು. ಹಾಗೆ ಮೀಶೋದಲ್ಲಿ ಮ್ಯಾಟ್ ಕೂಡ ಆರ್ಡ್ರ್ ಮಾಡಿದ್ದೆ, ಗ್ರೀನ್ ಗ್ರಾಸ್ ಮ್ಯಾಟು. ಇದು ಮನೆಗೆ ಬೇಕಾಗಿತ್ತು. ಅದಾದಮೇಲೆ ಪೂಜೆ ಮಾಡಬೇಕು, ಗುರುವಾರ ಆಗಿರೋದ್ರಿಂದ ಮನೆಯಲ್ಲಿ ನಾನು ಯಾವಾಗಲೂ ಹೇಳ್ಕೊಂಡಿದ್ದೆ ಗುರುವಾರ ಪೂಜೆ ಮಾಡ್ತೀನಿ ಅಂತ ಹೇಳಿ, ಅಂದರೆ ತುಪ್ಪದ ದೀಪ ಹಚ್ತೀನಿ ಅಂತ ಹೇಳಿ. ನಮಗೆ ಹೇಗೆ ಸಾಧ್ಯನೋ ಹಾಗೆ ಮಾಡಬೇಕು. ನನಗೆ ತುಂಬ ಹುಷಾರಿರಲಿಲ್ಲ, ತುಂಬ ಟೆನ್ಷನ್ನು, ಹುಷಾರಿರಲಿಲ್ಲ. ಕಣ್ಣಂತೂ ತುಂಬ ಊದ್ಕೊಂಡು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದು ಹೆದರಿಕೆ ಆಗಿ ತುಂಬಾ ಸ್ಟ್ರೆಸ್ಸು, ತುಂಬಾ ಬೇಜಾರದಲ್ಲಿ, ತುಂಬ ನೋವಲ್ಲಿರಬೇಕಾದ್ರೆ ಈ ಥರ ಆರಾಮಾದರೆ ಮಾಡ್ತೀನಿ ಅಂತ ಹೇಳಿ ಕಂಪಲ್ಸರಿ ಗುರುವಾರ ಮಾಡ್ತೀನಿ. ಆದರೂ ಇದು ವಿಶೇಷವಾಗಿ ಅಂತ ಹೇಳಿ ಮಾರ್ನಿಂಗ್ ಎದ್ಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿಟ್ಕೊಂಡು ರೂಮು, ಹಾಗೆ ಒಂದು ರಂಗೋಲಿ ಹಾಕ್ಬಿಟ್ಟು, ರಂಗೋಲಿ ತುಂಬ ಶ್ರೇಷ್ಠ. ಮನೆಗೆ ಲಕ್ಷ್ಮಿ ಬರಬೇಕು ಅಂದರೆ ಹೆಣ್ಮಕ್ಳು ಯಾವಾಗಲೂ ಮಾರ್ನಿಂಗ್ ಎದ್ಬಿಟ್ಟು ಹಿರಿಯರು ಮಾಡಿರೋ ಪದ್ಧತಿನ ಯಾವತ್ತೂ ನಾವು ಬಿಡಬಾರ್ದು. ರಂಗೋಲಿಯಿಂದನೇ ನಮ್ಮ ಪೂಜೆ ಸಮಾರಂಭಗಳು ಸ್ಟಾರ್ಟ್ ಆಗೋದು. ಮತ್ತು ಲಕ್ಷ್ಮಿ ಒಲಿಬೇಕು ಅಂತ ಹೇಳಿದ್ರೆ ಇದು ಕೂಡ ಹೌದು, ರಂಗೋಲಿನ ಯಾರೂ ತುಳಿಬಾರ್ದಂತೆ ನಮ್ಮ ಅಜ್ಜಿ ಯಾವಾಗಲೂ ಹೇಳೋರು. ಅದಾದಮೇಲೆ ನಾನು ಇವತ್ತು ಪೂಜೆ ಅದು ಇದು ಎಲ್ಲ ಇರೋದ್ರಿಂದ ಇನ್ನೇನು ತಿಂಡಿ ಮಾಡೋದು, ರಾಗಿ ಗಂಜಿ ಮಾಡ್ಕೊಳ್ತೀನಿ, ಅಂಬ್ಲಿನ. ಇದು ನೋಡಿ, ನಾವು ಹಾಸ್ಟೆಲಲ್ಲಿ ಇರಬೇಕಾದ್ರೆ ಸ್ನಾನ ಮಾಡ್ಕೊಂಡು ಬಂದೆ, ಈ ಡ್ರೆಸ್ ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಗಂಜಿ ಕುಡಿಯೋಣ, ಯಾಕೆ ಅಂತ ಹೇಳಿದ್ರೆ ಟಿಫನ್ನು ಸ್ವಲ್ಪ ಲೇಟ್ ಆದ್ರೂ ಹಸಿವನ್ನು ತಡ್ಕೊಳ್ಬೋದು, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ನಾನಂತೂ ತುಂಬ ಲೇಜಿ ಮಾಡ್ತೀನಿ. ಅದಾದಮೇಲೆ ಪೂಜೆಗೆ ರೆಡಿ ಮಾಡಿಕೊಂಡೆ, ಮನೆಯಿಂದ ತಂದಿರೋ ತುಪ್ಪನೇ ಹಾಕ್ಬಿಟ್ಟು ದೀಪ ಹಚ್ತಾಯಿದ್ದೀನಿ. ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಗುರು ರಾಘವೇಂದ್ರ ಸ್ವಾಮಿ ಪೂಜೆನ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ, ವಾರನೂ ಮಾಡಬೇಕು ಅಂತ ಹೇಳಿ. ಅದಾದಮೇಲೆ ಸ್ವಲ್ಪ ಹುಷಾರಾಯಿತು ಅಂತ ಅನಿಸುತ್ತೆ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದೆ. ಸುಮಾರು ಏನೋ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲ. ಮನಸ್ಸಿಗೆ ತುಂಬ ನೋವಾದಾಗ, ನನಗೆ ಹುಷಾರಿಲ್ದಾಗ ಆಗುತ್ತೆ, ಎಲ್ಲವೂ ಸ್ಟಾರ್ಟ್ ಆಗಿಬಿಡುತ್ತೆ. ದೇವಸ್ಥಾನಗಳಿಗೆ ಹೋಗಿ ಬಂದೆ. ಇದು ಕೂಡ ಪೂಜೆ ಒಂದು ವಿಶೇಷ ಅಂತ ಹೇಳ್ಬೋದು. ಎಲ್ಲ ತಂದಿಟ್ಕೊಂಡಿದ್ದೆ. ನಾಳೆ ಪೂಜೆ ಅಂದರೆ ಇವತ್ತಿನ ದಿನಾನೇ ಹೂವೆಲ್ಲ ತಂದು ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಹೇಳಿದರೆ, ಪೂಜೆಯನ್ನು ನಾವು ಅದ್ಧೂರಿಯಾಗಿ ಮಾಡಬೇಕು ಅಂತೇನಿಲ್ಲ. ಸರಳವಾಗಿ ನಮಗೆ ಹೇಗೆ ಸಾಧ್ಯನೋ ಅದನ್ನೇ ಶುದ್ಧವಾಗಿ ಮಾಡಬೇಕು. ಮನಸ್ಸು ಶುದ್ಧವಾಗಿರಬೇಕು, ಪೂಜೆ ಕೂಡ ಅಷ್ಟೇ ಸರಳವಾಗಿ ತುಂಬ ಶುದ್ಧವಾಗಿರಬೇಕು. ನಾನು ಕೂಡ ಹಾಗೆ ಮಲ್ಲಿಗೆ ಹೂವನ್ನ ತಂದು ಎಲ್ಲ ಕಟ್ಟಿಟ್ಕೊಂಡಿದ್ದೆ. ಇವಾಗ ಪೂಜೆ ಮಾರ್ನಿಂಗ್ ಮಾಡಿದೆ. ನನಗೆ ಇಷ್ಟ ಪೂಜೆ, ದೇವಸ್ಥಾನ ಹೋಗೋದು ಅದೆಲ್ಲ ಇಷ್ಟನೇ. ಅದನ್ನು ಇಷ್ಟಪಟ್ಟೆ ಮಾಡ್ತೀನಿ, ಇಲ್ಲ ಮಾಡೋಕ್ಕಾಗಲ್ಲ ಅಂದರೆ ಮಾಡೋದೇ ಇಲ್ಲ. ಎಷ್ಟೇ ದೇವ್ರ ಮೇಲೆ ಬೇಜಾರಿದ್ರೂ ಕೂಡ ಈ ಒಂದು ಪೂಜೆ ಅದನ್ನು ಮಾಡಿದಾಗ ಸ್ವಲ್ಪ ನಿರಾಳ ಅನಿಸುತ್ತೆ. ಆದ್ರೂ ಬಿಡೋ ಹಾಗಿಲ್ಲ, ಮಾಡಲೇಬೇಕು. ಜನರನ್ನ ನಂಬೋಕ್ಕಿಂತ ದೇವ್ರು ನಂಬಿದ್ರೆ ತುಂಬ ಒಳ್ಳೆಯದು ಅಂತ. ದೇವ್ರು ಯಾವತ್ತೂ ನಮ್ಮ ಕೈ ಬಿಡೋಲ್ಲ. ಅಂದರೆ ನಾವು ಮಾಡುವ ಕೆಲಸ ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು. ಯಾರನ್ನೋ ದ್ವೇಷ ಮಾಡದೆ, ಯಾರಿಗೂ ನೋವು ಮಾಡದೆ ನಮ್ಮ ಕೆಲಸನ ಪ್ರೀತಿಸ್ಬೇಕು ಅಷ್ಟೇ. ನಾನು ಅಂದ್ಕೊಂಡಿರೋ ಪ್ರಕಾರ ನಮ್ಮ ಕೆಲಸನೇ ನಮಗೆ ಕೈ ಹಿಡಿಯೋದು. ಕೆಲಸದಲ್ಲಿ ದೇವರನ್ನು ಕಾಣಬೇಕು ಅಂತ ಹೇಳಿ ನಾನು ಯಾವಾಗಲೂ ಅಂದ್ಕೊಳ್ತೀನಿ ಅದನ್ನು. ಹಾಗೆ ಅದಾದಮೇಲೆ ಬಾಳೆಹಣ್ಣಿಟ್ಟು ಸರಳವಾಗಿ ಪೂಜೆನ ಮಾಡಿದೆ. ಪೂಜೆ ಮಾಡಿದ ಮೇಲೆ ವೈಬ್ಸ್ ಏನೋ ಒಂಥರ ಪಾಸಿಟಿವ್ ಆಗಿ, ಏನೋ ಆಗಲ್ಲ ಅಂದ್ರೂ ಏನೋ ಆಗ್ಬೋದೇನೋ, ಇರ್ಬೋದೇನೋ, ಒಳ್ಳೇದಾಗ್ಬೋದೇನೋ ಅಂತ ಹೇಳಿ
ಹಾಗೆ ಪೂಜೆನ ಮುಗಿಸ್ಕೊಂಡು ಈ ಥರ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿ ಇವತ್ತು ಗುರುವಾರದ ಪೂಜೆ ಹೇಗಿತ್ತು ನೆಕ್ಸ್ಟು ನೋಡಿ ತುಂಬಾ ಇಷ್ಟ ಆಯಿತು. ನನಗೆ ಇಲ್ಲಿ ಟೇಬಲ್ ಇಲ್ಲ, ಒಂದು ಮೇಲೆ ಹಾಕ್ಕೊಂಡಿದ್ದೆ, ಅದು ಬಿದ್ದುಬಿಟ್ಟಿದೆ. ಹಾಗಾಗಿ ಮಾಡಲೇಬೇಕು ಪೂಜೆನ, ಹಾಗಾಗಿ ಕೆಳಗಡೆ ಇಟ್ಟು ಮಾಡಿಕೊಂಡೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದಾದಮೇಲೆ ನಾನು ತುಂಬ ದಿನ ಆಯಿತು ಹೂ ಮುಡಿಯಲ್ಲ, ಅಂದರೆ ಸಂಜೆ ಟೈಮ್ ಮುಡಿಯೋದಕ್ಕೆ ಇಷ್ಟ. ಆದರೆ ಸ್ವಲ್ಪ ಉಳಿದಿದ್ದನ್ನ ಯಾರಿಗೂ ಕೊಡೋದಕ್ಕಾಗಲ್ಲ, ನಾನೇ ಮುಡ್ಕೊಂಡು ಹೋಗ್ಬಿಡೋಣ. ಕೊಟ್ಟರೆ ಎಲ್ರಿಗೂ ಕೊಡಬೇಕು, ಸ್ಟಾಫ್ಗಳಿಗೆ, ಇದಾಗಲ್ಲ. ಹಾಗಾಗಿ ನಾನೇ ಮುಡ್ಕೊಂಡು ಹೋಗೋಣ ಅಂತ ಹೊರಟುಬಿಟ್ಟು, ನಾನು ಯಾವಾಗಲೂ ನಾನು ಮುಡ್ದಿಲ್ಲ ಅಂದ್ರೂ ಹೆಣ್ಮಕ್ಳುಗಳಿಗೆ ಹೂ ತೊಗೊಂಡೋಗಿ ಕೊಡ್ತಾಯಿದ್ದೆ. ನಾನು ತುಂಬ ಅಂದರೆ 1 ವರ್ಷದ ಮೇಲಾಯ್ತಿರ್ಬೇಕು ಹೂವೇ ಮುಡಿಯಲ್ಲ. ಉದ್ದ ಕೂದಲಿದ್ರೂ ಯಾವಾಗಾದರೂ ಫಂಕ್ಷನ್ ಮನೇಲಿದ್ದರೆ ಸ್ವಲ್ಪ ಯಾರಾದರೂ ಬಂದು ನಮ್ಮ ತಂಗಿಯರು ಮುಡಿಸಿದ್ರೆ ಮುಡ್ಕೊಳ್ಳುವೆ, ಇಲ್ಲ ಅಂದರೆ ಇಲ್ಲ. ಅದು ಉದ್ದ ಕೂದಲಿಗೂ ಅದಕ್ಕೂ ಸ್ವಲ್ಪ ದೃಷ್ಟಿ ಆಗುತ್ತೆ ಅಥವಾ ಕಾರಣಾಂತರದಿಂದ ನನಗೆ ಸಂಜೆ ಟೈಮ್ ಮುಡಿಯೋದಕ್ಕೆ ಇಷ್ಟ. ಹೂವು, ಮಲ್ಲಿಗೆ ಹೂವು ಈವ್ನಿಂಗ್ ಮುಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ತಲೆ ಸ್ನಾನ ಮಾಡಿದ್ದೆ ಬೇರೆ, ಇನ್ನು ತಲೆನೋವು ಬರುತ್ತೆ. ಹೂವನ್ನ ವೇಸ್ಟ್ ಮಾಡಬಾರ್ದು, ಚೆನ್ನಾಗಿದೆ ಕಟ್ಟಿದ್ದು ವಾಸನೆ ಹೂವು. ಸರಿ, ಎಲ್ಲ ಹೆಣ್ಮಕ್ಳಿಗೂ ಕೊಟ್ಟು ನಮ್ಮ ಶಿವಮೊಗ್ಗದ ಹೂವು ನಾವು ತುಂಬ ಇಷ್ಟಪಟ್ಟು ತಗೊಂಡು ಹೋಗ್ತೀನಿ. ನಾನು ಮುಡಿಯೋಲ್ಲ, ಮನೆಗೆ ಕೊಡ್ತೀನಿ. ಇದು ಸರಿ, ನಾನು ಒಂದು ಟೈಮ್ ಮುಡ್ಕೊಂಡು ನೋಡೋಣ ಹೇಗಿರುತ್ತೆ ಅಂತೇಳಿ ಮುಡ್ಕೊಂಡಿದ್ದೆ. ಚೆನ್ನಾಗಿ ಕಾಣ್ತಾ ಇತ್ತು ಡ್ರೆಸ್ ಎಲ್ಲ ಆದಮೇಲೆ, ಹೂ ಮುಡ್ಕೊಂಡ್ಮೇಲೆ. ಹೆಣ್ಮಕ್ಳಿಗೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಹೂ ಕೂಡ ಒಂದು ಶೃಂಗಾರದ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಲ್ವಾ ಜಂಗ ಅಂತ ಹೇಳ್ಬೋದು. ಅಂದರೆ ಹೂ ಮುಡಿದ್ರೇ ಫುಲ್ ಅನಿಸೋದು. ಅದಾದಮೇಲೆ ನಾನು ಆಲ್ರೆಡಿ ಶಾರ್ಟ್ಸ್ನ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮಾಡಿ ಹಾಕಿದ್ದೀನಿ. ಯಾರಾದರೂ ಈ ಥರ ಇಯರಿಂಗ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಪೇಜನ್ನು ಫಾಲೋ ಮಾಡಿಕೊಂಡು ಆ ವಿಡಿಯೋದಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನೀವು ಕೂಡ ಬೈ ಮಾಡಿ. ಈ ಥರ ನೋಡಿ, ಇದು ಹಾಕಿರೋದು ಇದರಲ್ಲೇ ಒಂದು ಸೆಟ್ಟು, ಇದರಲ್ಲಿ ಇನ್ನೂ ಇದೆ. ಬಟ್ ಈಸಿಯಾಗಿ ಹಾಕ್ಬೋದು ನೋಡಿ. ಒಂದು 9 ಪೇರಿದೆ, ತುಂಬ ಈಸಿಯಾಗಿ ಹಾಕ್ಬೋದು. ಡೈಲಿ ಒಂದೊಂದು ಥರ ಹಾಕ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ ಒಂದೇ ಸರಿ. ಆರಾಮಾಗಿ ತೆಗಿಬೋದು. ಈ ಥರ ಅರ್ಧ ಇರೋದು, ಇದು ಫುಲ್ ಇಲ್ಲ, ಫುಲ್ ರಿಂಗಲ್ಲ. ಈ ಥರ ಚಂದ್ರನ ಆಕೃತಿ ಆ ಥರ ಇದೆ. ಅಂದರೆ ಈಸಿಯಾಗಿ ಹಾಕ್ಬೋದು, ಅರ್ಜೆಂಟ್ ಟೈಮಲ್ಲೂ ಈಸಿಯಾಗಿ ತೆಗಿಬೋದು. ಇದು ನೋಡಿ ಅರ್ಧ ಆಕೃತಿ, ಎಲ್ಲವೂ ಹಾಗೇ ಇದೆ. ಇದು ತುಂಬ ದೊಡ್ಡದಾಗಿ ಕಾಣುತ್ತೆ, ನನಗಂತೂ ಆಗಲ್ಲ. ತುಂಬ ಚಿಕ್ಕದಾಗಿರ್ಬೇಕು ನನಗೆ. ಇದು ಬೇಡ, ಬೇರೆ ಏನಾದರೂ ಹಾಕೊಂಡು ಹೋಗೋಣ. ಇದರಲ್ಲಿ ಆಪ್ಷನ್ ಇದೆ, ಯಾವುದಾದ್ರೂ ಹಾಕ್ಕೋಬೋದು. ತಿರುಪು ಕೂಡ ಚೆನ್ನಾಗಿದೆ, ಇದ್ರ ನನಗೆ ಇಷ್ಟ ಆಯಿತು. ಯಾವ ಥರ ದಾರ ಹಾಕೋಬೋದು. ಇದು ಗೋಲ್ಡ್ ಥರ. ಒಂದೇ ಥರ ಹಾಕಿ ಬೋರ್ ಆಯಿತು ಅಂದರೆ ಈ ಥರ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಇದನ್ನು ನನ್ನ ಇನ್ಸ್ಟಾಗ್ರಾಮ್ ID ಬಂದ್ಬಿಟ್ಟು 2498 ಪಾರು 2498 ಅಂತೇಳಿ ನನ್ನ ಇನ್ಸ್ಟಾಗ್ರಾಮ್ ID. ಅಲ್ಲಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಶಾರ್ಟ್ಸು. ಯಾರಾದರೂ ಬೈ ಮಾಡೋರು ಲಿಂಕ್ ಅಂತ ಕಮೆಂಟ್ ಮಾಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ವರ್ತ್ ಅನಿಸುತ್ತೆ ಇದು ತುಂಬ. ಈ ಸರಿ ಗೋಲ್ಡ್ ಹಾಕ್ಕೊಂಡು ಹೋಗ್ತೀನಿ ಇವತ್ತು. ಎಲ್ಲರೂ ಏನಪ್ಪ ಎಷ್ಟು ಚೇಂಜ್ ಮಾಡ್ತಾಳೆ ಅಂತ ಅಂದ್ಕೋಬೋದು. ಬಟ್ ಎಷ್ಟೋ ದುಡ್ಡು ಅನಾವಶ್ಯಕವಾಗಿ ಖರ್ಚು ಮಾಡ್ತೀನಿ.
ಈ ಥರ ನನಗೋಸ್ಕರ ನಾನು ಮಾಡ್ಕೊಳ್ಳೋದು ಕಡಿಮೆ ಆಗಿತ್ತು. ನಮಗೋಸ್ಕರ ನಾವು ಮಾಡ್ಕೊಳ್ಬೇಕು ಸುಮ್ಮನೆ. ಇವತ್ತು ಗೋಲ್ಡ್ ಹಾಕೊಂಡಿರ್ತೀನಿ, ಗೋಲ್ಡ್. ನೋಡಿ, ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಈ ಥರ ಒಂದೊಂದು ಪ್ಯಾಕ್ ತಂದಿಟ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ನನಗಂತೂ ಇಷ್ಟ ಆಯಿತು. ಬೆಳಕಿಗೆ ಕಾಣ್ತಾ ಇಲ್ಲ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೇಗೆ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಇದನ್ನು ಮತ್ತೆ ಹೇಗೆ ಇಟ್ಕೊಂಡೆ. ತಿರುಗಿ ಕೂಡ ತುಂಬಾ ಚೆನ್ನಾಗಿದೆ. ಹಿಂದೆ ಹಾಕುವನು ಅವು ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲರೂ ಇಷ್ಟಪಡೋಂಥ ಇಯರಿಂಗ್ಸ್. ಓಕೆ.